ಶಿವರಾತ್ರಿ ಎಂದ ಕೂಡಲೇ ಉಪವಾಸ, ಹಣ್ಣು ಹಂಪಲು ಸೇವನೆ ಮಾಡುವುದು ವಾಡಿಕೆ. ಆದರೆ ಚನ್ನಪಟ್ಟಣದ ಮಂಗಾಡಹಳ್ಳಿಯ ಚನ್ನಪ್ಪಾಜಿ ಸ್ವಾಮಿಗೆ ಬಾಡೂಟ ಮಾಡಿ ಶಿವರಾತ್ರಿಯಂದು ವಿಶೇಷ ಪೂಜೆ ಮಾಡಲಾಗುತ್ತದೆ. ನೂರಾರು ಕೆಜಿ ಕೋಳಿ, ಕುರಿ, ಮೇಕೆ ಮಾಂಸ ಬಳಸಿ ಅಡುಗೆ ಮಾಡಿ ಸಾವಿರಾರು ಜನಕ್ಕೆ ಪ್ರಸಾದವೆಂದು ಹಂಚುತ್ತಾರೆ. ಪ್ರತಿ ವರ್ಷ ಈ ಪೂಜೆ ಮಾಡುತ್ತಾ ಬಂದಿದ್ದಾರೆ. ಹೌದು, ಶಿವರಾತ್ರಿ ಎಂದರೆ ಭಕ್ತರು ಉಪವಾಸವಿದ್ದು ಜಾಗರಣೆ ಮಾಡಿ ಶಿವನಿಗೆ ಬಿಲ್ವಾರ್ಚನೆ ಮಾಡುವುದು ವಾಡಿಕೆ. ಶಿವರಾತ್ರಿಯ ಮರುದಿನವೇ ಊಟ ಉಪಹಾರದ ಕಡೆ ಭಕ್ತರು ಮನಸ್ಸು ಮಾಡುತ್ತಾರೆ. ಆದರೆ ಇಲ್ಲೊಂದು ಗ್ರಾಮದ ಶಿವನ ದೇಗುಲದಲ್ಲಿನ ಆಚರಣೆ ಎಂತಹವರನ್ನು ಅಚ್ಚರಿಯಲ್ಲಿ ಮುಳುಗಿಸುತ್ತದೆ. ಚನ್ನಪಟ್ಟಣದ ಮಂಗಾಡಹಳ್ಳಿಯ ಚನ್ನಪ್ಪಾಜಿ ಸ್ವಾಮಿ ಮಠದ ಮಂಠೇಶ್ ಸ್ವಾಮಿಗೆ ಶಿವರಾತ್ರಿ ದಿನ ನಾನಾ ವಿವಿಧ ಬಾಡೂಟ ಸಿದ್ಧಪಡಿಸಿ ನೈವೇದ್ಯ ಮಾಡುವುದರ ಜೊತೆಗೆ ಭಕ್ತರೆಲ್ಲರೂ ಪ್ರಸಾದ ರೂಪದಲ್ಲಿ ಬಾಡೂಟವನ್ನ ಸವಿಯುತ್ತಾರೆ. ಈ ಸಂಪ್ರದಾಯದ ಹಿನ್ನೆಲೆ ಅರಸುತ್ತಾ ಹೋದರೆ ಬೇಡರ ಕಣ್ಣಪ್ಪನ ಕತೆ ನೆನಪಾಗುತ್ತದೆ. ಶಿವ ಸ್ಮಶಾನ ವಾಸಿ, ಭೂತ ಪ್ರೇತ ಗಣಗಳ ಅಧಿನಾಯಕ, ಆದ್ದರಿಂದ ಆತ ಮಾಂಸ ಸೇವಿಸುತ್ತಾನೆ ಎಂಬುದು ನಂಬಿಕೆ. ಅಂತೆಯೇ ನಮ್ಮ ನೆಚ್ಚಿನ ಆಹಾರವಾದ ಮಾಂಸದ ಭಕ್ಷ್ಯಗಳನ್ನು ಸಿದ್ಧಪಡಿಸಿ ಶಿವರಾತ್ರಿ ವಿಶೇಷ ದಿನವಂದು ನಮ್ಮಪ್ಪನಿಗೆ ಅರ್ಪಿಸುತ್ತವೆ ಎಂಬುದು ಗ್ರಾಮವಾಸಿಗಳ ಮನದ ಮಾತು. ಇನ್ನು ಶಿವನ ಬಾಡೂಟ ಸಮಾರಾಧನೆಗೆ ಕನಿಷ್ಠವೆಂದರೂ 5,000 ಜನರು ಸೇರಿರುವುದು ವಿಶೇಷ. ಮಂಗಾಡಹಳ್ಳಿಯಲ್ಲಿ ವರ್ಷದ ಹರಕೆಯನ್ನ ಭಕ್ತರು ಶಿವರಾತ್ರಿಯಂದೇ ತೀರಿಸುವುದರಿಂದ ಈ ವಿಶೇಷ ಸಂಪ್ರದಾಯ ನಡೆದುಕೊಂಡು ಬಂದಿರಬಹುದು ಎಂಬುದು ಕೆಲವು ಹಿರಿಯರ ಹೇಳಿಕೆ. ವರ್ಷ ಪೂರ್ತಿ ತಮ್ಮ ನಾನಾ ಕೆಲಸಗಳ ಈಡೇರಿಕೆಗಾಗಿ ಶಿವನಲ್ಲಿ ಬೇಡಿಕೊಂಡು ಭಕ್ತರು ಕುರಿ, ಕೋಳಿಗಳನ್ನ ದೇಗುಲ ಹೆಸರಿನಲ್ಲಿ ಬಿಡುತ್ತಾರೆ. ಶಿವರಾತ್ರಿ ದಿನ ರಾತ್ರಿ ಈ ಪ್ರಾಣಿಗಳನ್ನ ಶಿವನಿಗೆ ಬಲಿ ಕೊಟ್ಟು ಅದರ ಅಡುಗೆಯನ್ನ ತಯಾರಿಸಿ ಶಿವನಿಗೆ ನೈವೇದ್ಯ ಮಾಡಿ ಪ್ರಸಾದ ರೂಪದಲ್ಲಿ ಸೇವಿಸುತ್ತಾರೆ. ಇನ್ನು ಜಾಗರಣೆಗೂ ಮುನ್ನ ಸಾಮೂಹಿಕ ಬಾಡೂಟವನ್ನ ನಡೆಸಲಾಗುತ್ತೆ. ಇಲ್ಲಿ 10 ಗ್ರಾಮಗಳ ಸಾವಿರಾರು ಭಕ್ತರು ಶಿವರಾತ್ರಿ ದಿನ ಮಾಂಸದೂಟವನ್ನ ಸೇವಿಯುತ್ತಾರೆ. ನಂತರ ಹೊರ ಊರುಗಳಿಂದ ಬರುವ ಭಕ್ತರಿಗೆ ಊಟ ಬಡಿಸುವುದು ಇಲ್ಲಿನ ಮಠದ ಪದ್ಧತಿ. ಶಿವರಾತ್ರಿಯಂದು 200 ಕೆಜಿಗೂ ಅಧಿಕ ಕೋಳಿ ಮಾಂಸ, 100 ಕೆಜಿಗೂ ಅಧಿಕ ಮೇಕೆ, ಕುರಿ ಮಾಂಸ ಬಳಸಿ ಅಡುಗೆಯನ್ನ ತಯಾರಿ ಮಾಡಲಾಗುತ್ತೆ. ಅನ್ನ, ಕೋಳಿ ಸಾರು, ಮಟನ್ ಸಾರು, ಬೋಟಿ ಗೊಜ್ಜು ಮಾಡಲಾಗುತ್ತದೆ. ಈ ರೀತಿಯ ಸಂಪ್ರದಾಯವು ನೂರಾರು ವರ್ಷಗಳಿಂದ ಬಂದಿದೆ. ನಾವು ಶಿವನು ಸ್ಮಶಾನವಾಸಿ, ಮಾಂಸ ಸೇವಿಸುತ್ತಾನೆ ಎಂದು ನಂಬಿದ್ದೇವೆ. ಅದೇ ರೀತಿಯಲ್ಲಿ ಪ್ರತಿ ವರ್ಷವೂ ಶಿವರಾತ್ರಿ ದಿನ ಮಾಂಸದ ಅಡುಗೆ ಮಾಡಿ ಶಿವನಿಗೆ ಅರ್ಪಿಸುತ್ತೇವೆ. ಆದ್ದರಿಂದ ನಮಗೆ ಒಳ್ಳೆಯದಾಗಿದೆ ಎನ್ನುವುದು ಸ್ಥಳೀಯ ಭಕ್ತರ ನಂಬಿಕೆಯಾಗಿದೆ. ಶ್ರೀ ಕ್ಷೇತ್ರ ಮಂಗಾಡಹಳ್ಳಿ ಚನ್ನಬಸವ ಮಠದಲ್ಲಿ ಪ್ರತಿ ವರ್ಷವೂ ಕೂಡ ಮಹಾಶಿವರಾತ್ರಿ ಎಂದು ಕುರಿ ಕೋಳಿಯನ್ನ ಕಡಿದು ಮಹಾಶಿವರಾತ್ರಿ ಎಂದು ಮಾಡ್ತಾ ಹೋಗ್ತಾರೆ. ಇದು ವಿಶಿಷ್ಟವಾಗಿ ವಿಭಿನ್ನವಾಗಿ ಮಾಡುವಂಥದ್ದು. ಕರ್ನಾಟಕದಾದ್ಯಂತ ಎಲ್ಲೂ ಕೂಡ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಲ್ಲ. ಬಟ್ ಇಲ್ಲಿ ವಿಶೇಷವಾಗಿ ಮಾಡುವಂಥದ್ದು. ಇದನ್ನ ಇಂದಿನ ವರ್ಷಗಳಿಂದ ಕೂಡ ಸುಮಾರು ವರ್ಷಗಳಿಂದ ಕೂಡ ಪೂರ್ವಿಕರು ಮಾಡ್ಕೊಂಡು ಬರ್ತಾ ಇರೋದ್ರಿಂದ ಇದನ್ನ ಪಾಲಿಸ್ಕೊಂಡು ಹೋಗ್ತಾ ಇದ್ದಾರೆ. ನಾವು ಕೂಡ ಚಿಕ್ಕಂದಿನಲ್ಲೂ ಕೂಡ ನೋಡ್ಕೊಂಡು ಬರ್ತಾ ಇದ್ದೇವೆ. ನಾವು ಪ್ರತಿ ವರ್ಷನೂ ಕೂಡ ಒಂದು ಶಿವರಾತ್ರಿ ಎಂದು ನಮಗೂ ಒಂದು ಕಲ್ಪನೆ ಇತ್ತು, ಚಿಕನ್ ಮಟನ್ ತಿನ್ನಬಾರ್ದು, ದೇವರಿಗೆ ನೈವೇದ್ಯ ಇರಬೇಕು ಅಂತ ಹೇಳಿ. ಆದರೆ ಇಲ್ಲಿ ಅದರ ತದ್ವಿರುದ್ಧವಾಗಿ ಈ ಒಂದು ಕಾರ್ಯಕ್ರಮ ಆಯೋಜನೆ ಆಗಿದೆ. ಇಲ್ಲಿ ಆಚರಣೆ ಮಾಡ್ತಿರೋದ್ರಿಂದ ಉದ್ದೇಶ ಚೆನ್ನಾಗಿದೆ. ಯಾಕಂತಂದ್ರೆ ಇಲ್ಲಿ ಹಿಂದೆ ಒಂದ್ಸಲಿ ಸ್ಟಾಪ್ ಮಾಡಿದ್ರು, ಮಟನ್ ಚಿಕನ್ ಮಾಡಬಾರ್ದು ಅಂತ ಸ್ಟಾಪ್ ಮಾಡಿದ್ರು. ಆ ಒಂದು ಕ್ಷಣದಲ್ಲಿ ಸಾಕಷ್ಟು ಸಾವು ನೋವುಗಳು ಕೂಡ ಆಗಿದ್ದು. ಆತರ ಪ್ರತೀತಿ ಇದೆ, ಅದನ್ನ ಕೇಳಿದೀವಿ. ಸೊ ಹಾಗಾಗಿ ಮತ್ತೆ ಅದನ್ನ ಪ್ರತಿ ವರ್ಷವೂ ಕೂಡ ಮಹಾಶಿವರಾತ್ರಿ ಎಂದು ಚಿಕನ್ ಮಟನ್ ಮಾಡಬೇಕು ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಪ್ರತಿ ವರ್ಷವೂ ಕೂಡ ಮಾಡ್ತಾ ಇದ್ದಾರೆ. ಅಕ್ಕಪಕ್ಕದ ಊರಿನ ಗ್ರಾಮಸ್ಥರುಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ. ಈ ವರ್ಷ ಸುಮಾರು 10,000ಕ್ಕೂ ಅಧಿಕ ಜನ ಬಂದು ಈ ಒಂದು ಸೇವೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಎಲ್ಲರೂ ಕೂಡ ಊಟವನ್ನ ಸವಿತಾ ಇದ್ದಾರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತಾ ಹೋಗ್ತೀನಿ. ಧನ್ಯವಾದಗಳು.